ಗೋವಾ ಅಲ್ಲಿ ನಮ್ಮ ಮೂರನೇ ದಿನ ಪಾರ್ಟ್ 2 ಬಾಗಾ ಬೀಚ್ ಇಂದ 6 to 7 ಕಿಲೋಮೀಟರ್ಸ್ ದೂರದಲ್ಲಿ ಈ ಟೂರಿಸ್ಟ್ ಸ್ಪಾಟ್ ಕಾಣಿಸುತ್ತೆ. ಈ ಫೋಟೋಜೆನಿಕ್ ಸ್ಪಾಟ್ ಬಂದು ಪರ್ರಾ ರೋಡ್. ಕೆಲವರು ಇದನ್ನ ಡಿಯರ್ ಜಿಂದಗಿ ರೋಡ್ ಅಂತಾನೂ ಕರೀತಾರೆ, ಯಾಕಂದ್ರೆ ಇಲ್ಲಿ ಒಂದ್ ಸೀನ್ ಶಾರ್ಟ್ ಆಗಿತ್ತು. ಬೇರೆ ಯಾವ್ಯಾವ ಮೂವೀಸ್ ಇಲ್ಲಿ ಶೂಟ್ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿಂದ ನಾವು ನಾರ್ತ್ ಗೋವಾ ಇಂದ ಸೌತ್ ಗೋವಾ ಕಡೆ ಪ್ರಯಾಣ ಮಾಡಿದ್ವಿ. ಸನ್ಸೆಟ್ ಕ್ಯಾಚ್ ಮಾಡಕ್ಕೆ ನಾವ್ ಎಸ್ಕೇಪ್ ಆಗಿದ್ದು ಈ ಪ್ಲೇಸ್ ಕೇಪ್ ಗೋವಾ. ಇದು ಲೊಕೇಟ್ ಆಗಿರೋದು ಸೌತ್ ಗೋವಾ ನಿಯರ್ ಕಬೋಡೆ ರಾಮ ಫೋರ್ಟ್. ಇಲ್ಲಿಂದ ಅರಬ್ಬಿ ಸಮುದ್ರದ ವಿಶಾಲ ನೋಟ ಕೂಡ ಸಿಗುತ್ತೆ. ಸ್ಥಳೀಯರ ನಂಬಿಕೆ ಪ್ರಕಾರ ರಾಮ ಮತ್ತು ಸೀತಾ ಅವರ 14 ವರ್ಷದ ವನವಾಸ ಟೈಮ್ ಅಲ್ಲಿ ಇಲ್ಲಿ ಉಳ್ಕೊಂಡಿದ್ರು ಎಂಬ ನಂಬಿಕೆ ಕೂಡ ಇದೆ. ಅದಕ್ಕೆ ಈ ಹೆಸರು ಕ್ಯಾಬೋ ಡಿ ರಾಮ ಅಂತ. ಈ ಪ್ಲೇಸ್ ನ ಬೆಸ್ಟ್ ಹೈಲೈಟ್ಸ್ ಏನು ಅಂದ್ರೆ ಇದು 180 ಡಿಗ್ರಿ ಪ್ಯಾನರಾಮಿಕ್ ವ್ಯೂಸ್ ಪ್ರೊವೈಡ್ ಮಾಡುತ್ತೆ, ಸಿನ್ಸ್ ಇಟ್ಸ್ ಲೊಕೇಟೆಡ್ ಡೈರೆಕ್ಟ್ಲಿ ಅಬೌವ್ ಅರೇಬಿಯನ್ ಸಿ. ಮತ್ತೆ ಈ ಪ್ಲೇಸ್ ಲಕ್ಸುರಿ ಕಾಟೇಜಸ್ ಕೂಡ ಪ್ರೊವೈಡ್ ಮಾಡುತ್ತೆ ವಿತ್ ಪ್ರೈವೇಟ್ ಬಾಲ್ಕನೀಸ್, ಬಾತ್ ಟಬ್ಸ್ ಅಂಡ್ ಜಕೂಸಿ. ಸನ್ಸೆಟ್ ಕ್ಯಾಚ್ ಮಾಡಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟ್. ಗೋವನ್ ಲೋಕಲ್ ಅಥವಾ ಕಾಂಟಿನೆಂಟಲ್ ಫುಡ್ ಟ್ರೈ ಮಾಡಕ್ಕೆ ವಿತ್ ದ ವ್ಯೂ ಆಫ್ ಸಿ ಈ ಪ್ಲೇಸ್ ಗೆ ಬರ್ಬೋದು. ಇದು ಸೌತ್ ಗೋವಾ ಆಗಿರೋದ್ರಿಂದ ಟೂರಿಸ್ಟ್ ಕ್ರೌಡ್ಸ್ ಇಂದ ದೂರ ಇದೆ, ವಿಚ್ ಮೇಕ್ಸ್ ಇಟ್ ಐಡಿಯಲ್ ಫಾರ್ ರಿಲ್ಯಾಕ್ಸೇಷನ್. ನಾವು ರೆಸ್ಟೋರೆಂಟ್ ಹೋಗಿದ್ದ ಟೈಮ್ ಅಲ್ಲಿ ಲೈವ್ ಪರ್ಫಾರ್ಮೆನ್ಸಸ್ ಕೂಡ ಇತ್ತು. ಹಾನೆಸ್ಟ್ಲಿ ಫುಡ್ ಮಾತ್ರ ಅಷ್ಟಕ್ಕಷ್ಟೇ ಇತ್ತು, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಗೆ ರೀಚ್ ಆಗಿಲ್ಲ. ಆದ್ರೂ ನಾವು ಏಂಬಿಯನ್ಸ್ ನ ಎಂಜಾಯ್ ಮಾಡಿದ್ವಿ. ಸೊ ಡಿನ್ನರ್ ಮುಗಿಸ್ಕೊಂಡು ನಾವು 23 ಕಿಲೋಮೀಟರ್ಸ್ ದೂರದಲ್ಲಿರೋ ಸೌತ್ ಗೋವಾ ಫೇಮಸ್ ಪಲ್ವಲಂ ಬೀಚ್ ಹತ್ರ ರೂಮ್ ಅಲ್ಲಿ ಚೆಕ್ ಇನ್ ಆಗಿ ಒಂದ್ ವಾಕ್ ಮಾಡ್ಕೊಂಡು ರೂಮ್ ಬಂದ್ ಮಾಡ್ಕೊಂಡ್ವಿ. ನಾವು ಸ್ಟೇ ಮಾಡಿದ ಜಾಗದ ಸ್ವಲ್ಪ ಕ್ಲಿಪ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಹೀಗಾಗಿತ್ತು ನಮ್ಮ ಮೂರನೇ ದಿನ. See you in the next one. Bye.